ಬೆಳಗಾವಿ ಮಹಾನಗರ ಪಾಲಿಕೆ ಜನಸಾಮಾನ್ಯರಿಗೆ ಶಾಕ್ ಕೊಡ್ತಾ ಇದೆ. ಉಳ್ಳವರನ್ನ ಬಿಟ್ಟು ಆಸ್ತಿಯ ಕರವನ್ನ ಜನರ ಮೇಲೆ ಹೆಚ್ಚಳ ಮಾಡುವಂತಹ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಉಳ್ಳವರ ತೆರಿಗೆಯನ್ನ ಬಿಟ್ಟು ಜನಸಾಮಾನ್ಯರಿಗೆ ಬರೆಯನ್ನ ಬೆಳಗಾವಿ ಮಹಾನಗರ ಪಾಲಿಕೆ ಹಾಕ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಸಕ ಅಭಯ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಪ್ರಭಾವಿಗಳ ಹಣ ವಸೂಲಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಧೈರ್ಯ ತೋರ್ತಾ ಇಲ್ಲ. ಆದರೆ ಜನಸಾಮಾನ್ಯರ ಮೇಲೆ ಕರ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಸಂಸ್ಥೆ, ಖಾಸಗಿ ಉದ್ಯಮಿಗಳಿಂದ ಪಾಲಿಕೆಗೆ 27 ಕೋಟಿ ರೂಪಾಯಿ ಹಣ ಬರಬೇಕು. ಈ 27 ಕೋಟಿ ಬಾಕಿ ಹಣವನ್ನು ಇವರು ವಸೂಲಿ ಮಾಡ್ತಾ ಇಲ್ಲ. ಆದರೆ ಜನರ ಮೇಲೆ ನೀವು ಕರ ಹೆಚ್ಚಳ ಮಾಡಿದ್ದೀರಿ. ಹೆಸ್ಕಾಂನಿಂದ 17 ಕೋಟಿ ರೂಪಾಯಿ ಬರಬೇಕು. ದಂಡು ಮಂಡಳಿಯಿಂದ 4 ಕೋಟಿ ಬರಬೇಕು. ಹಿಂಡಾಲ್ಕೋ ಕಾರ್ಖಾನೆಯಿಂದ 2 ಕೋಟಿ ಸೇರಿ ಒಟ್ಟು 27 ಕೋಟಿ ಬಾಕಿ ಇದೆ. ನೀರಿನ ಬಿಲ್, ವಿದ್ಯುತ್ ಕಂಬಗಳ ಬಾಡಿಗೆ ಸೇರಿ ಒಟ್ಟು 27 ಕೋಟಿ ಹಣ ಬಾಕಿ ಇದೆ. ಈ ಹಣವನ್ನು ವಸೂಲಿ ಮಾಡದೆ ನೀವು ಜನಸಾಮಾನ್ಯರಿಗೆ ತೆರಿಗೆ ಹೊರೆಯನ್ನು ಹೊರಿಸ್ತಾ ಇದ್ದೀರಿ ಅಂತ ಅಭಯ್ ಪಾಟೀಲ್ ಕಿಡಿಕಾರಿದ್ದಾರೆ. ಇಲ್ಲಿ ತನಕ ಎಸ್ಕಾಂದವ್ರು ನೋಟಿಸ್ ಕೊಡ್ರಿ, ನಮ್ಮ ರೊಕ್ಕ ಅವ್ರೇ ತಗೋದು. ಉಲ್ಟಾ ನಮಗೆ ಖರೆ ಅಂದ್ರೆ ಅವ್ರ ಓಲೂ ಬಾಡಿಗೆ ಕೊಡ್ಬೇಕು. ನಮಗೆ 17 ಕೋಟಿ ರೂಪಾಯಿ ಬರ್ಬೇಕಂತ ಹೇಳತ್ತಾರಲ್ಲ ಅವರು. ನಿಮ್ದೇನ ಆ ಒಂದು 17 ಕೋಟಿ, ಆ ಒಂದು 1 ಕೋಟಿ 20 ಲಕ್ಷ ಕ್ಯಾಂಟೋನ್ಮೆಂಟ್ ಅವ್ರ ನೀರಿನ ರೊಕ್ಕನ ತುಂಬಿರ್ ಕಾಣಿಸಿದ್ದವ್ರು ಕ್ಯಾಂಟೋನ್ಮೆಂಟ್ ದವ್ರ. ಹಿಂಡಾಲ್ದವ್ರು 3.56 crore sir. ಒಂದು ಇದೆಲ್ಲ ಆದ ನಂತರ ಅದರ ಇದಕ್ಕೆ ಸಂಬಂಧ ಯಾವ ಬಾಕಿಗಳು ಟ್ಯಾಕ್ಸ್ ಮುಖಾಂತರ ದೊಡ್ಡ ದೊಡ್ಡ ಸಂಸ್ಥೆಗಳು ಬಾಕಿ ಯಾವ ಅದಾವ, ನೀರಿನ ಕರ, ಒಟ್ಟ ಮಹಾನಗರ ಪಾಲಿಕೆ ಬರುವಂತಹ ಏನು ನಮಗೆ ಟ್ಯಾಕ್ಸ್ ಮುಖಾಂತರ ಮತ್ತು ಏನದಾವ ಅವ್ರದ್ದು ಒಂದು ಲೀಸ್ಟ್ ಮಾಡಿ ಮುಂದಿನ ಮೀಟಿಂಗ್ ಎಲ್ಲ ಸದಸ್ಯ ಕೊಡು. ಈಗ ಗ್ರ್ಯಾಂಟ್ ಬಂದಿಲ್ಲ, ಅದು ಬಂದಿಲ್ಲ ಅಂತೇಳಿ ಎಲ್ಲರೂ ವಾರ್ಡ್ನಾಗ ಒಂದು 5 ಲಕ್ಷ 10 ಲಕ್ಷ ಹೋಗಿ ಕಾರ್ಪೊರೇಟರ್ ಬಂದ್ರೆ ಏನೂ ಆಗೋದಿಲ್ಲ. ಒಂದು ಕಾರ್ಪೊರೇಟರ್ 1 ಕೋಟಿ ರೂಪಾಯಿ ಬೇಕು ಅಂದ್ರೆ ಏನೋ ಕೆಲಸ ಆಗ್ತದೆ. ಇವಾಗ 3-4 ಕೋಟಿ ರೂಪಾಯಿ ವಸೂಲು ಮಾಡೋದು ಮಾಡಿದ್ವು ಅಂತಂದ್ರೆ ಅಟ್ಲೀಸ್ಟ್ ಕಾರ್ಪೊರೇಟರ್ ಕೆಲಸನೇ ಮಾಡೋಕ್ಕಾಗ್ತದೆ ಅವ್ರಿಗೆ. ಇಲ್ಲಾರ ಇವು ಎಲ್ಲರೂ ಅವ್ರು ಹಂಗೆ ಇಟ್ಕೊಂಡು ಕುಂಡಾವ. ಒಂದು ಲೀಸ್ಟ್ ಮಾಡ್ರಿ, ಒಂದು ಅದ ಒಟ್ಟು ಇವು ಎಲ್ಲ ಕೂಡಿ